ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋ ಡಾಕ್ಯುಮೆಂಟ್ಗಳನ್ನೇ ಕೆಲವರು ಕಳ್ದಾಕೊಂಡ್ಬಿಡ್ತಾ ಇದ್ದಾರೆ. ಅದಕ್ಕೆ ಸಪೋರ್ಟಿಂಗ್ ಆಗಿ ಒಂದು ಡಾಕ್ಯುಮೆಂಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಸರ್ಕಾರ ಡಾಕ್ಯುಮೆಂಟೇ ಬೇಡ, ಪೇಪರ್ಲೆಸ್ ರಿಜಿಸ್ಟ್ರೇಷನ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆನೇ ಇವತ್ತು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ನೀವು ಇನ್ಮೇಲೆ ಯಾವುದಾದ್ರು ಪ್ರಾಪರ್ಟಿನ ರಿಜಿಸ್ಟ್ರೇಷನ್ ಮಾಡ್ಕೊಬೇಕು ಅಂದಾಗ ಪೇಪರ್ಲೆಸ್ ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ರಿಜಿಸ್ಟ್ರೇಷನ್ ಡಾಕ್ಯುಮೆಂಟೇ ಇಲ್ಲ ಅಂದಾಗ ಎಷ್ಟೋ ಜನ ಪ್ರಾಪರ್ಟಿ ತಗೊಳ್ಳೋಕ್ಕೆ ಹೆದರ್ತಾರೆ. ಈಗ ಡಾಕ್ಯುಮೆಂಟ್ ಲೆಸ್ ಅಂದರೆ ಕಾಗದ ಪತ್ರ ಇಲ್ಲೇನೆ ಇನ್ಮೇಲೆ ಪ್ರಾಪರ್ಟಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಸರ್ಕಾರ ನಿರ್ಧಾರ ಮಾಡಿದೆ. ಇದು ನಾಗರಿಕರಿಗೆ ಎಷ್ಟು ಉಪಯೋಗ ಆಗ್ಬೋದು, ಹಾಗೆ ಎಷ್ಟು ಸೆಕ್ಯೂರ್ ಆಗಿದೆ, ಎಷ್ಟು ಸೇಫ್ಟಿ ಆಗಿದೆ. ಆಮೇಲೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗೋದೇ ಬೇಡವಾ, ಮನೇಲೆ ಕೂತ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ಬೋದಾ, ಮಧ್ಯವರ್ತಿಗಳು ಬೇಡವಾ, ಡಾಕ್ಯುಮೆಂಟ್ ಯಾರು ಟೈಪ್ ಮಾಡ್ತಾರೆ ಅನ್ನುವ ಹಲವಾರು ಗೊಂದಲ ಕ್ವಶನ್ಗಳು ನಿಮಗಿರ್ಬೋದು. ಅದನ್ನೇ ಇವತ್ತು ನನಗೆ ತಿಳಿದಿರಂಗೆ ಹಂಚ್ಕೊತಾ ಇದ್ದೀನಿ. ಚಾನಲ್ಗೆ ಹೊಸದಾಗಿ ವ್ಯೂವರ್ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಡಾಕ್ಯುಮೆಂಟ್ಗಳಲ್ಲಿ ಅವೇರ್ನೆಸ್ ಬರ್ಸ್ಕೊಳ್ಳಿ. ಪ್ರಾಪರ್ಟಿ ರಿಲೇಟೆಡ್ ಡಾಕ್ಯುಮೆಂಟ್ಗಳಲ್ಲಿ ಮಾಹಿತಿ ತಿಳಿಸೋರು ತುಂಬ ವಿರಳ ಹಾಗೂ ಕ್ಲಿಯರಾಗಿ ತಿಳಿಸಲ್ಲ. ನನಗೆ ಗೊತ್ತಿರಂಗೆ ತಿಳಿಸ್ತಾ ಇದ್ದೀನಿ. ನಿಮ್ಗೆ ಅರ್ಥ ಆಯಿತು ಅಂದರೆ ಸಾಕು. ಈ ಮಧ್ಯವರ್ತಿಗಳಿಲ್ಲದೆ ಒಂದು ಪ್ರಾಪರ್ಟಿನ ರಿಜಿಸ್ಟರ್ ಮಾಡ್ಕೊಬೋದು ಅಂತ ಸರ್ಕಾರ ಹೇಳ್ತಾ ಇದೆ. ಈ ಮಧ್ಯವರ್ತಿಗಳು ಅಂದ್ರೆ ಯಾರು? ಅಡ್ವೊಕೇಟ್ಗಳ ಅಥವಾ ಡೀಡ್ ರೈಟರ್ಗಳ? ಇವರ ಸಹಾಯ ಇಲ್ಲದೆ ಒಬ್ಬ ನಾಗರಿಕ ಒಂದು ಪತ್ರನ ಟೈಪ್ ಮಾಡಿ ರಿಜಿಸ್ಟರ್ ಮಾಡ್ಕೊಳಕ್ಕಾಗುತ್ತಾ ಅಂತ ನನ್ನ ಕ್ವಶನ್. ನೀವೇನಂತೀರಾ? ಪೇಪರ್ಲೆಸ್ ಅಂತ ರಿಜಿಸ್ಟ್ರೇಷನ್ ಬಿಟ್ಟಿದ್ದಾರೆ. ಇದು 100% ಪೇಪರ್ಲೆಸ್ಸಾ ಅಥವಾ ನಾರ್ಮಲ್ ಪೇಪರ್ಗಳು ಆಡ್ ಆನ್ ಆಗಿರುತ್ತಾ ಅಂತ ತುಂಬಾ ಜನಕ್ಕೆ ಡೌಟ್ ಬರ್ಬೋದು. ನಿಮಗೆ ಬೇಕಾಗಿದ್ರೆ ನೀವು ಪೇಪರ್ಲೆಸ್ ರಿಜಿಸ್ಟ್ರೇಷನ್ನ ನೀವು ಮಾಡ್ಕೊಬೋದು. ಇಲ್ಲ ಅಂದರೆ ನಾರ್ಮಲ್ ಪ್ರೊಸೀಜರ್ ಏನಿದೆಯೋ ಅದರಲ್ಲಿ ನೀವು ಫಾಲೋ ಮಾಡ್ಕೊಬೋದು. ಎಲ್ಲರೂ ಪೇಪರ್ಲೆಸ್ ರಿಜಿಸ್ಟ್ರೇಷನ್ ಮಾಡ್ಕೊಬೇಕು ಅಂತ ಏನು ರೂಲ್ಸ್ ಇಲ್ಲ. ಸೊ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಈ ಪೇಪರ್ಲೆಸ್ ರಿಜಿಸ್ಟ್ರಲ್ಲಿ ನಂದೊಂದು ಡೌಟ್ ಇದೆ. ಏನಪ್ಪ ಅಂದಾಗ ಯಾವುದೇ ಒಂದು ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಆಗಬೇಕು ಅಂದಾಗ ಒಬ್ಬ ಡೀಡ್ ರೈಟ್ರು ಅಥವಾ ಅಡ್ವೊಕೇಟ್ದು ಸೀಲು ಸಿಗ್ನೇಚರು ಡಾಕ್ಯುಮೆಂಟಲ್ಲಿ ಇರಬೇಕು. ಈ ಡಿಜಿಟಲ್ ಸಿಗ್ನೇಚರಲ್ಲಿ ಪರ್ಚೇಸರ್ದು, ಸೆಲ್ಲರ್ದು, ಹಾಗೆ ಯಾರು ವಿಟ್ನೆಸ್ ಕೊಡ್ತಾರ ಅವ್ರದ್ದೆಲ್ಲರದು ಡಿಜಿಟಲ್ ಸಿಗ್ನೇಚರ್ ತಗೊತಾ ಇದ್ದಾರೆ. ಆದರೆ ಈ ಕರಡು ಪತ್ರ ರೆಡಿ ಮಾಡ್ತಾರಲ್ಲ ಅವ್ರದ್ದು ಡಿಜಿಟಲ್ ಸಿಗ್ನೇಚರ್ ಬೇಕಾಗಿಲ್ವಾ? ನಾಗರಿಕನೇ ಹಾಗೆ ಹಂಗೆ ಕರಡು ಪತ್ರ ರೆಡಿ ಮಾಡ್ಬಿಡ್ತಾನೆ ಅನ್ನೋದು ನನಗೊಂದು ಡೌಟ್ ಇದೆ. ಯಾರಾದ ಸಹಾಯ ಇಲ್ಲದೆ ಒಂದು ಕರಡು ಪತ್ರನ ರೆಡಿ ಮಾಡಬಹುದಾ? ತುಂಬ ಜನ ಅನ್ಕೊಬೋದು ಪೇಪರ್ಲೆಸ್ ರಿಜಿಸ್ಟ್ರೇಷನ್ ಅಂದ್ರಾಗ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗೋದಿರಲ್ಲ ಅಂತ ಅನ್ಕೊಂಡ್ರೆ ಅದು ತಪ್ಪಾಗುತ್ತೆ. ನಿಮ್ಮ ಎಲ್ಲ ಸಿಗ್ನೇಚರ್ಗಳನ್ನ ಡಿಜಿಟಲಿ ಅಪ್ಲೋಡ್ ಮಾಡ್ಬೋದು ಸಿಸ್ಟಮಲ್ಲಿ. ಆದರೆ ರಿಜಿಸ್ಟ್ರೇಷನ್ ಆಗಬೇಕು ಅಂದಾಗ ನೀವು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಬೇಕು, ಫೋಟೋ ಕಾಪಿ ಕೊಡಬೇಕು, ಥಂಬ್ ಇಂಪ್ರೆಷನು ಕೊಡಲೇಬೇಕು. ಕೊಟ್ಟಿಲ್ಲದೆ ನೀವು ರಿಜಿಸ್ಟ್ರೇಷನ್ ಮಾಡೋಕ್ಕಾಗಲ್ಲ. ಇದು ಪೇಪರ್ಲೆಸ್ ಅಷ್ಟೇನೆ. ಮಿಕ್ಕಿದೆಲ್ಲ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿನೇ ನೀವು ನಿಮ್ಮ ಥಂಬ್ ಇಂಪ್ರೆಷನ್ ಹಾಗೂ ಫೋಟೋ ಕಾಪಿ ಕೊಡಬೇಕು. ಅರ್ಥ ಆಯ್ತಾ? ಏನು ನಿಮ್ಮ ಟೈಮು ಸೇವ್ ಮಾಡೋಕ್ಕಂತ ಹಾಗೆ ಪೇಪರ್ನ ಸೇವ್ ಮಾಡಬೇಕು ಅಂತ ಮಾಡಿರುವ ಒಂದು ಪ್ರಯತ್ನ ಅಷ್ಟೇ. ಪೇಪರ್ಲೆಸ್ ರಿಜಿಸ್ಟ್ರೇಷನ್ನ ಎಲ್ಲರೂ ಯುಟಿಲೈಸ್ ಮಾಡ್ತಾರ ಅನ್ನೋದು ನನಗೆ ಸ್ವಲ್ಪ ಡೌಟ್ ಇದೆ. ಏನಕ್ಕಪ್ಪ ಅಂದಾಗ ಈ ಪೇಪರ್ಲೆಸ್ಸಲ್ಲಿ ಫುಲ್ಲಿ ಡಿಜಿಟಲ್ ಆಗಿರುತ್ತೆ. ನಿಮ್ಮ ಸಿಗ್ನೇಚರ್ ಆಗಲಿ ಅಥವಾ ಅಥೆಂಟಿಫಿಕೇಶನ್ ಆಗಲಿ ಎಲ್ಲ ಡಿಜಿಟಲ್ ಆಗುತ್ತೆ. ಸೊ ಎಲ್ಲರೂ ಈ ಥರದ ಫೆಸಿಲಿಟಿನ ಯುಟಿಲೈಸ್ ಮಾಡ್ಬೋದಾ ಅನ್ನೋದು ನನಗೆ ಡೌಟ್ ಇದೆ. ಇದ್ರ ಬಗ್ಗೆ ಅವೇರ್ನೆಸ್ ಇರೋರು ಬೇಕಾದ್ರೆ ಡಿಜಿಟಲಿಗೆ ಹೋಗ್ಬೋದು. ಎಲ್ಲರೂ ಹೋಗ್ತಾರೆ ಅನ್ನೋದು ನನಗೆ ಡೌಟ್ ಇದೆ. ಯಾಕಂದರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡ್ತೀವಿ, ಅದ್ರದ್ದು ಪತ್ರನೇ ಇಲ್ಲ ಅಂದಾಗ ಯಾರೀ ಖುಷಿ ಪಡ್ತಾರೆ? ನೀವೇ ಹೇಳಿ. ಪೇಪರ್ಲೆಸ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದ್ರಿಂದ ಖಾತಾ ಬದಲಾವಣೆಗೆ ಏನಾದರೂ ಸಮಸ್ಯೆಗಳು ಬರ್ಬೋದಾ ಅಂತ ಕೆಲವರು ಅನ್ಕೊಬೋದು. ಇದು ಡಿಜಿಟಲಿ ಅಪ್ಲೋಡ್ ಆಗಿ ಡಿಜಿಟಲಿ ಟ್ರಾನ್ಸ್ಫರ್ ಆಗೋದ್ರಿಂದ ನಾರ್ಮಲ್ ಹೇಗೆ ಡಿಜಿಟಲ್ ಆಗ್ತಾ ಇದೆಯೋ ಅದೇ ಥರನೇ ಇದು ಡಿಜಿಟಲ್ ಆಗಿರುತ್ತೆ. ಪುಷ್ ಆನ್ ಆಗುತ್ತೆ. ಆಯಾ ಪಂಚಾಯತಿ ಲಿಮಿಟಲ್ಲಿರೋ ಪ್ರಾಪರ್ಟಿಗೆ ಪಂಚಾಯತಿಗೆ ಹೋಗುತ್ತೆ. BMP ಬೆಂಗಳೂರು ನಗರ ಪಾಲಿಕೆ ಡಿಪಾರ್ಟ್ಮೆಂಟು ವಾರ್ಡ್ ಯಾವುದಿದೆಯೋ ಆ ವಾರ್ಡಿನ ಕನ್ಸರ್ನ್ DRO ಡಿಪಾರ್ಟ್ಮೆಂಟ್ಗೆ ಹೋಗಿರುತ್ತೆ. ನಿಮಗೆ ಖಾತಾ ಬದಲಾವಣೆಗೆ ಯಾವುದೇ ಥರದ ಸಮಸ್ಯೆ ಆಗಲ್ಲ. ಹಾಗೆ ನೀವು ಆನ್ಲೈನಲ್ಲೇ ಅದರ ಚಾರ್ಜಸ್ ಕಟ್ಟಿದ್ರೆ ನಿಮ್ಮ ಹೆಸರಿಗೆ ಖಾತಾ ಬದಲಾವಣೆ ಆಗ್ಬಿಡುತ್ತೆ. ಏನಪ್ಪ ಅಂದಾಗ ಒರಿಜಿನಲ್ಲು ಪತ್ರ ಇಟ್ಕೊಂಡಿದ್ದು ಫೀಲು ಇದಕ್ಕಿರಲ್ಲ. ಈಗ ಹೇಗೆ ಪೇಪರ್ಲೆಸ್ ಖಾತಾ ಮಾಡಿದಾರಲ್ಲ ಅದೇ ಥರನೇ ಪೇಪರ್ಲೆಸ್ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಅಷ್ಟೇ. ಅರ್ಥ ಆಗಿರ್ಬೇಕು ಇವಾಗ ನಿಮಗೆ.
ಏನಿದ್ರೂ ಡಾಕ್ಯುಮೆಂಟು ಅಪ್ಲೋಡ್ ಆಗಿರುತ್ತಲ್ಲ ವೆಬ್ಸೈಟ್ಗಳಲ್ಲಿ ಅಷ್ಟೇ. ನಿಮ್ಮಲ್ಲಿ ಒರಿಜಿನಲ್ ಪತ್ರ ಕೈಯಲ್ಲಿ ಇಟ್ಕೊಂಡು ಆ ಫೀಲ್ ಬರುತ್ತಲ್ಲ ಅದನ್ನ ಈಗ ಸಿಗಲ್ಲ ಇದರಲ್ಲಿ ಅಷ್ಟೇ. ಸೊ ಕೊನೆಯದಾಗ ಒಂದು ಮಾತು, ಮಧ್ಯವರ್ತಿಗಳ ಸಹಾಯ ಇಲ್ಲದೆ ಒಂದು ಪತ್ರನ ನೋಂದಣಿ ಮಾಡಿಕೊಂಡು, ಅದು ಪೇಪರ್ಲೆಸ್ ಪತ್ರನ ನೋಂದಣಿ ಮಾಡಿಕೊಂಡು ಒಬ್ಬ ನಾಗರಿಕ ತಗೊಳ್ಳೋಕ್ಕೆ ಆಗತ್ತಾ? ಕಮೆಂಟ್ ಮಾಡಿ. ಡಿಜಿಟಲ್ ಸಿಗ್ನೇಚರು, ಡಿಜಿಟಲ್ ವೆರಿಫಿಕೇಷನು, ಆ ಲೆಸ್ಸು ಈ ಲೆಸ್ಸು ಏನೇ ಮಾಡಿ ನಮ್ಮದು ಒಂದೇ ಒಂದು ಕೋರಿಕೆ, ಬ್ರೈಬ್ಲೆಸ್ ನೋಂದಣಿ ಯಾವಾಗ ಆಗುತ್ತೆ? ಎಲ್ಲರೂ ಇದೇ ಕೇಳೋದು ಅಲ್ವರಾ?